ಎಲ್ಲರಿಗೂ ಸೆಕೆಂಡ್ ಮಿನಿ ವ್ಲಾಗ್ಗೆ ವೆಲ್ಕಮ್. ನಾನಿವತ್ತು ಕ್ವಿಕ್ಕಾಗಿ ಒಂದು ಪಲಾವ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಸೂಪರಾಗಿ ರುಚಿ ಅಂತ ಇರುತ್ತೆ. ಪಲಾವ್ ಮಾಡೋಕ್ಕೆ ಮಸಾಲೆನ ರುಬ್ತಾ ಇದ್ದೀನಿ. ಮಸಾಲೆಗೆ ಇಲ್ಲಿ ನೋಡಿ ನಾನು ಶುಂಠಿ, ಬೆಳ್ಳುಳ್ಳಿ, ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನ ಹಾಕ್ಕೊಂಡು ನೀಟಾಗಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನೊಂದು ಕಡೆ ಕುಕ್ಕರ್ನ ಕಾಯಕ್ಕಿಟ್ಟು ಅದರೊಳಗಡೆಗೆ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಕಾಯ್ದಾದ್ಮೇಲೆ ಪಲಾವ್ ಐಟಮ್ ಏನಿರುತ್ತಲ್ಲ, ಚಕ್ಕೆ, ಲವಂಗ, ಪಲಾವ್ ಎಲೆ ಇಷ್ಟೇ ಸಾಕು ಪಲಾವ್ಗೆ. ಇನ್ನು ಮರಾಠಿ ಮೊಗ್ಗು ಅದು ಬೇಕಾದರೂ ನೀವು ಹಾಕ್ಕೊಳ್ಳಿ, ಅದು ಫ್ಲೇವರ್ ಜಾಸ್ತಿ ಆಗುತ್ತೆ ಅಂತ ನಾನು ಇಲ್ಲ ಹಾಕಿಲ್ಲ. ಅದಾದಮೇಲೆ ಸಾಸಿವೆ, ಆಮೇಲೆ ಕರ್ಬೇವಿನ ಸೊಪ್ಪು ಎಕ್ಸ್ಪೆಷಲಿ ನಮ್ಮ ಮನೆ ಹತ್ರನೇ ಗಿಡ ದೊಡ್ಡದಾಗಿರೋದ್ರಿಂದ ಯಾವಾಗಲೂ ಫ್ರೆಶ್ ಆಗಿರೋದೇ ಕಿತ್ಕೊಂಡು ಬಂದು ಹಾಕ್ತಾಯಿರ್ತೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಕರ್ಬೇವಿನ ಸೊಪ್ಪು ಚಟಪಟ ಅಂತ ಸಿದ್ಮೇಲೆ ಈರುಳ್ಳಿ, ಒಂದೆರಡು ಮೀಡಿಯಮ್ ಸೈಜ್ನ ಈರುಳ್ಳಿನ ನಾನು ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒದ್ದಾಗಿ ಚೆನ್ನಾಗಿರುತ್ತೆ. ಈ ಥರ ಫುಲ್ ಸ್ಮಾಲಾಗಿ ಕಟ್ ಮಾಡಿದ್ರೆ ಚೆನ್ನಾಗಿರಲ್ಲ, ಬಾಯಿ ತಿನ್ನೋ ಸಿಗಲ್ಲ. ಟೊಮೆಟೊ ಹಾಕ್ತಾಯಿದ್ದೀನಿ, 2 ಟೊಮೆಟೊ ಹಾಕಿದ್ದೀನಿ ನಾನು ಚಿಕ್ಕದು. ಏಕೆಂದರೆ ಪಲಾವ್ಗೆ ಟೊಮೆಟೊ ಕ್ವಾಂಟಿಟಿ ಸ್ವಲ್ಪ ಕಮ್ಮಿನೇ ಇರಬೇಕು. ಏನಾದರೂ ಟೊಮೆಟೊ ಬಾತ್ ಮಾಡ್ತೀವಿ ಅಂದರೆ ಟೊಮೆಟೊ ಕ್ವಾಂಟಿಟಿ ಜಾಸ್ತಿ ಇರಬೇಕು, ಆಗಿದ್ರೆ ಚೆನ್ನಾಗಿರುತ್ತೆ. ಈಗ ಮಸಾಲೆ, ರುಬ್ಬಿರೋ ಮಸಾಲೆ ತರ್ತರಿಯಾಗಿ ರುಬ್ಕೊಂಡಿದ್ದೀನಿ, ಅದನ್ನ ಕೂಡ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಮಸಾಲೆನ ನಾನು ನೀಟಾಗಿ ನಾನು ಫ್ರೈ ಮಾಡ್ಕೊಂಡಿದ್ದೀನಿ. ಹಬೆ ಹೊಡೆಯೋದ್ರಿಂದ ಸ್ವಲ್ಪ ಕ್ಲಾರಿಟಿ ಬ್ಲರ್ ಆಗಿದೆ ಇಲ್ಲಿ. ಈಗ ನೋಡಿ ನೀಟಾಗಿ ಕುದಿ ಬರ್ತಾ ಇದೆ, ಹಸಿ ವಾಸನೆ ಎಲ್ಲ ಹೋಗಿದೆ. ಈಗ ಮಸಾಲೆಸು, ಸ್ಪೈಸಸ್ಸು, 1 ಟೇಬಲ್ ಸ್ಪೂನ್ ಖಾರದ ಪುಡಿ, 1 ಟೇಬಲ್ ಸ್ಪೂನ್ ಧನಿಯಾ ಪುಡಿ, ಒಂದು ಅರ್ಧ ಟೇಬಲ್ ಸ್ಪೂನ್ ಗರಂ ಮಸಾಲ, ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡು ನಾನು ಒಳ್ಳೆ ಮಿಕ್ಸ್ ಕೊಟ್ಕೊಂಡಿದ್ದೀನಿ. ನಾನು 2 ಗ್ಲಾಸ್ ರೈಸ್ನ ತೊಗೊಂಡಿದ್ದೀನಿ. ಅಕ್ಕಿನ ತೊಳೆದ್ಬಿಟ್ಟು ಸೈಡಲ್ಲಿ ಇಟ್ಟಿದ್ದೀನಿ ಆಲ್ರೆಡಿ. ನಾನು ಜಾಸ್ತಿ ಹೊತ್ತು ನೆನೆಹಾಕ್ರೆ ಅಕ್ಕಿ ಸರಿಯಾಗಿ ಬೇಯಲ್ಲ, ಸೊ ಒಂದೊಂದು ಸ್ವಲ್ಪ ಹೊತ್ತು ಅನ್ನೋಕೆ ಹಾಕ್ಕೊಳ್ಳಿ. ಈಗ ಕಲ್ಲುಪ್ಪು ಅಂತೂ ತುಂಬಾ ಟೇಸ್ಟಿಯಾಗಿರುತ್ತೆ. ಯಾವುದೇ ಅಡುಗೆಗಾಗಿಬಿಟ್ಟು ಒಂದು ನೈಸ್ ಸಾಲ್ಟ್ನ ಬರೀ ಯಾವುದಾದ್ರೂ ಮಿಕ್ಸ್ ಆಗೋಲ್ಲ ಅನ್ನೋದಕ್ಕೆ ಮಾತ್ರ ಯೂಸ್ ಮಾಡಿ. ಇನ್ನು ಮಿಕ್ಕಿದ ಅಡುಗೆಗೆಲ್ಲ ಕಲ್ಲುಪ್ಪನ್ನ ಹಾಕಿ ಸ್ವಲ್ಪ ಟೇಸ್ಟಿಯಾಗಿರುತ್ತೆ. ನೋಡಿ ವೆಜಿಟೇಬಲ್ಸ್ ಹಾಕ್ಕೊಡ್ತಾಯಿದ್ದೀನಿ. ವೆಜಿಟೇಬಲ್ಸ್ಗೆಲ್ಲ ನೀಟಾಗಿ ಇದೇ ಥರ ಮಸಾಲೆನ ಹಾಕ್ಕೊಬೇಕು. ಈಗ ನಾನು ಆವಾಗಲೇ ತೊಳೆದಿಕ್ಕಿಟ್ಟು ರೈಸು ಅದೇ ಕ್ವಾಂಟಿಟಿಲಿ 4 ಗ್ಲಾಸ್ ಹಾಕ್ತೀನಿ ನಾನು. 1:2 ಹಾಕ್ಕೊಬೇಕು ವಾಟರು. ನೀಟಾಗಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ ನಾನು. ಮೂಮೆಂಟ್ಸ್ ಬಿಕಮ್ ಎ ಮೆಮೊರೀಸ್ ಆ್ಯಂಡ್ ಪೀಪಲ್ ಬಿಕಮ್ಸ್ ಎ ಲೆಸನ್, ದಟ್ ಈಸ್ ಲೈಫ್ ಬಗ್ಗೆ ಒಂದು ಥಾಟ್ ಇತ್ತು, ನಿಮಗೂ ಹೇಳಿದ್ದೀನಿ. ನೋಡಿ ಈಗ ತೆಗ್ದಿದ್ದೀನಿ, ಎಷ್ಟು ನೀಟಾಗಿ ಆಗಿದೆ. ಬಟ್ ಇದು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೂಪರಾಗಿರೋ ಕ್ವಿಕ್ಕಾಗಿರೋ ಪಲಾವ್ ರೆಡಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಕೀಪ್ ವಾಚಿಂಗ್. ಥ್ಯಾಂಕ್ ಯು.